ಹಿಂದೂ ಅಂತ ಹೇಳುವಂಥ ಹೂವನ್ನು ನೀವು ಬಾಡಿಸ್ಲಿಕ್ಕೆ ಹೊರಟ್ರೆ, ಆ ಹೂವನ್ನು ಚಿವುಟ್ಲಿಕ್ಕೆ ಹೊರಟ್ರೆ ಅದು ಹೇಗೆ ಸರ್ವಜನಾಂಗದ ಶಾಂತಿಯ ತೋಟ ಆಗುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರೇ ನೀವು ಇವತ್ತು ಉತ್ತರವನ್ನು ಹೇಳಬೇಕು. ಸಂಗಮೇಶ್ವರ್ ಅವರೇ, ನೀವು ತಿಳ್ಕೊಳ್ಳಿ, ಇಸ್ಲಾಂಗೆ ಹೋಗ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಮುಂಜಿ ಮಾಡ್ತಾರೆ, ಅದನ್ನು ಮಾಡಿಸ್ಕೊಂಡು ನೀವು ಹೋಗ್ರಿ, ಯಾರು ಬೇಡ ಅಂತ ಹೇಳಲ್ಲ. ಇಲ್ಲಿ ಹಿಂದೂ ಧರ್ಮ ಇದ್ದಾಗ ಮಾತ್ರ ಭಾರತಕ್ಕೆ ಅರ್ಥ ಬರುತ್ತೆ. ನಮ್ಮಲ್ಲಿರುವ ಕಲೆಗಳಿರ್ಬೋದು, ವಿದ್ಯೆಗಳಿರ್ಬೋದು, ಭಾಷೆಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಆಚರಣೆಗಳಿರ್ಬೋದು, ಇವೆಲ್ಲವೂ ಜೀವಂತವಾಗಿರಬೇಕು ಅಂತ ಹೇಳಿದ್ರೆ ಈ ಮಣ್ಣಿನಲ್ಲಿ ಹಿಂದೂ ಧರ್ಮ ಜೀವಂತವಾಗಿರ್ತಕ್ಕಂಥದ್ದು, ಹಿಂದೂ ಧರ್ಮ ಸುಭದ್ರವಾಗಿರ್ತಕ್ಕಂಥದ್ದು ತೀರ್ಮಾನ ಅವಶ್ಯಕವಾಗಿದೆ. ಓಲೈಕೆ ಮಾಡೋದ್ರ ಮುಖಾಂತರ ನಾನು MLA ಆಗಬೇಕು, MLC ಆಗಬೇಕು, ಹಿಂದೂಗಳನ್ನು ಬೈಯೋದ್ರ ಮುಖಾಂತರ ನಾನು ಮುಸಲ್ಮಾನರ ಒಂದು ವಿಶ್ವಾಸವನ್ನು ಗಿಟ್ಟಿಸ್ಕೊಬೇಕು ಅಂತ ಯಾವ ಹಿಂದೂ ನಾಯಕರು ಇಂಡಿ ಮೈತ್ರಿಕೂಟದಿಂದ, ಕಾಂಗ್ರೆಸ್ನಿಂದ ಎಲ್ಲ ಪಕ್ಷಗಳಲ್ಲಿ ಇದ್ದಿರೋ ನಿಮ್ಗೆಲ್ರಿಗೂ ನಾಚಿಕೆ ಆಗಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ನನಗೆ ಇದರಲ್ಲಿ ಯಾವುದೇ ವಿಧವಾದಂಥ ಭಯ ಇಲ್ಲ. ಕೊನೆಯ ಕಾಫಿರನು ಇರುವವರೆಗೂ ಕೂಡ ನಮ್ಮ ಧರ್ಮ ಯುದ್ಧ ನಡೆಯುತ್ತೆ ಅಂತ ಹೇಳ್ತಕ್ಕಂಥದ್ದೇ ಇಸ್ಲಾಂನ ಒಂದು ವಾದ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಎಲೈ ಕಾಂಗ್ರೆಸ್ಸಿಗರೇ, ಕಡಿವಾಣ ಹಾಕಿರಿ ನಿಮ್ಮ ಓಲೈಕೆ ರಾಜಕಾರಣಕ್ಕೆ. ಹೌದು ಸ್ನೇಹಿತರೆ, ನಾನಿವತ್ತು ಎಲೈ ಕಾಂಗ್ರೆಸ್ಸಿಗರೇ ಅಂತ ಹೇಳೋದಕ್ಕೆ ತುಂಬ ಮನನೊಂದು ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಕಾಂಗ್ರೆಸ್ ಪಾರ್ಟಿ ಕೂಡ ಈ ದೇಶವನ್ನು ಪ್ರತಿನಿಧಿಸ್ತಕ್ಕಂತಹ ಒಂದು ರಾಷ್ಟ್ರೀಯ ಪಕ್ಷ. ಆದರೆ ಇವತ್ತು ದೇಶದಲ್ಲಾಗ್ತಾ ಇರತಕ್ಕಂಥ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಪೂರ್ವಪರ ಯೋಚನೆ ಮಾಡದೆ ಕೇವಲ ಓಲೈಕೆ ರಾಜಕಾರಣಕ್ಕೆ ಬಿದ್ದು ತನ್ನ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು, ಅಧಿಕಾರವನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಏಕಮೇವ ಉದ್ದೇಶ ಇಟ್ಕೊಂಡು ದೇಶದ ಆಂತರಿಕ ಭದ್ರತೆಯನ್ನು ಕೂಡ ಬದಿಗಿರಿಸಿ ಇವತ್ತು ಕೇವಲ ಓಲೈಕೆ ರಾಜಕಾರಣಕ್ಕೆ ಬಿದ್ದಿರುವಂಥ ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ಮತ್ತು ಅದರ ಜೊತೆ ಕಾಂಗ್ರೆಸ್ನ ಬಾಲವನ್ನು ಇಟ್ಕೊಂಡು ಓಡಾಡ್ತಾ ಇರುವಂಥ ಎಲ್ಲ ಇಂಡಿ ಮೈತ್ರಿಕೂಟದ ನಾಯಕರಿಗೂ ನಾಚಿಕೆ ಆಗಬೇಕು ಅಂತ ನಾನು ಈ ಮೂಲಕ ಹೇಳೋದ್ರೊಂದಿಗೆ ವಿಷಯವನ್ನು ಪ್ರವೇಶ ಮಾಡ್ತೀನಿ. ಸ್ನೇಹಿತರೆ, ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಆಪರೇಷನ್ ಸಿಂಧೂರವನ್ನು ನಡೆಸೋದರ ಮುಖಾಂತರ ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳ್ಳೋ ಹಂಗೆ ಮಾಡಿತ್ತು. ಆದರೆ ಇಲ್ಲಿ ಮೂಲಭೂತವಾಗಿ ಬಂದಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಧರ್ಮವನ್ನು ಕೇಳಿ ಹಿಂದೂಗಳನ್ನು ಹತ್ಯೆ ಮಾಡಲಾಯಿತು ಅನ್ನೋಂಥ ವಿಷಯ ಬಂತು. ಆದರೆ ಕಾಂಗ್ರೆಸ್ಸಿಗರು ಇದನ್ನು ಕೂಡ ಓಲೈಕೆಯ ದೃಷ್ಟಿಯಿಂದನೇ ನೋಡಿದ್ರೆ ಹೊರತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಹತ್ಯೆಗಳು, ನರಮೇಧಗಳು, ಅತ್ಯಾಚಾರಗಳು ಇವು ಯಾವುದ್ರ ಬಗ್ಗೆನೂ ಇವ್ರಿಗೆ ಕಿಂಚಿತ್ ಅದು ಕಾಳಜಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಆದರೆ ಸೇನೆ ಇವತ್ತು ಅವಿರತವಾಗಿ ರಾಷ್ಟ್ರದ ಒಂದು ಭದ್ರತೆಗೋಸ್ಕರ, ದೇಶದ ಗಡಿಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವಿರತವಾಗಿ ರಕ್ತವನ್ನು ತರ್ಪಣ ಕೊಡ್ತಾ ಇದ್ರು ಕೂಡ ಇದರಲ್ಲಿ ಸಾಕ್ಷಿಯನ್ನು ಕೇಳಿದ್ರು ದೇಶದ ಯುವರಾಜ ರಾಹುಲ್ ಗಾಂಧಿ. ಅದು ಹೇಗೂ ಇರಲಿ, ಆದರೆ ಇವತ್ತು ಒಂದು ಘಟನೆ ನಡೆದಿದೆ. ದೆಹಲಿಯಲ್ಲಿ ಇವತ್ತು 5 ಜನ ಭಯೋತ್ಪಾದಕರು ಅಂತ ಹೇಳುವಂಥ ಶಂಕೆಯಿಂದ ಬಂಧನ ಆಗಿದೆ 5 ಜನರದ್ದು. ಇವರು ಮಾಡಲಿಕ್ಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ ಖಿಲಾಫತ್ ಮಾಡಕ್ಕೆ ಹೊರಟಿದ್ದಾರೆ. ಖಿಲಾಫತ್ ಅಂತಂದರೆ ಏನು ಅಂದರೆ, ಇಸ್ಲಾಂನಲ್ಲಿ ಯಾರು ಇಸ್ಲಾಂನ ಆಡಳಿತದಲ್ಲಿರುತ್ತೋ ಅದನ್ನು ರೂಲ್ ಮಾಡೋ ಅಂತ, ಅಂದರೆ ಅದನ್ನು ಆಳ್ವಿಕೆ ನಡೆಸ್ತಕ್ಕಂಥ ವ್ಯಕ್ತಿಗೆ ಖಿಲಾಫಾ ಅಂತ ಕರೀತಾರೆ. ಖಿಲಾಫಾ ಅಂತ ಕರೀತಾರೆ. ಆ ಇಸ್ಲಾಂನ ಆಡಳಿತಕ್ಕೆ ಒಳಪಡುವಂತಹ ಎಲ್ಲ ಪ್ರದೇಶವನ್ನು ಖಿಲಾಫತ್ ಅಂತ ಕರೀತಾರೆ. ಅಂದರೆ ಆಮೇಲೆ ಇನ್ನೊಂದಿದೆ, ಗಜ್ವಾ ಹೇ ಹಿಂದ್ ಅಂತ. ಗಜ್ವಾ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ದಾಳಿ ಮಾಡ್ತಕ್ಕಂಥದ್ದು. ಹಿಂದ್ ಅಂತಂದರೆ ಭಾರತದ ಮೇಲೆ ಅಥವಾ ಕಾಫೀರರ ಮೇಲೆ ಮಾಡ್ತಕ್ಕಂತಹ ದಾಳಿ. ಕಾಫೀರ್ ಅಂದರೆ ಯಾರು ಅಂತ ಹೇಳಿದ್ರೆ, ಯಾರು ವಿಗ್ರಹಗಳನ್ನು ಪೂಜೆ ಮಾಡ್ತಾರೋ, ವಿಗ್ರಹಾರಾಧಕರು ಯಾರಿದ್ದಾರೋ ಅವರನ್ನು ಕಾಫೀರ್ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಕೊನೆಯ ಕಾಫೀರನು ಇರುವವರೆಗೂ ಕೂಡ ನಮ್ಮ ಧರ್ಮ ಯುದ್ಧ ನಡೆಯುತ್ತೆ ಅಂತ ಹೇಳ್ತಕ್ಕಂಥದ್ದೇ ಇಸ್ಲಾಂನ ಒಂದು ವಾದ. ಅದು ಹೇಗೆ ಇರಲಿ, ಆದರೆ ನಾವಿವತ್ತು ಇಸ್ಲಾಂನ ದೃಷ್ಟಿಯಿಂದ ಭಾರತವನ್ನು ನಾವು ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ದೇಶದಲ್ಲಿ, ಈ ಮಣ್ಣಿನಲ್ಲಿ ಅವತರಿತವಾಗಿದ್ದು ಹಿಂದೂ ಧರ್ಮ. ಹಾಗಾಗಿ ಇಲ್ಲಿ ಹಿಂದೂ ಧರ್ಮ ಇದ್ದಾಗ ಮಾತ್ರ ಭಾರತಕ್ಕೆ ಅರ್ಥ ಬರುತ್ತೆ. ನಮ್ಮಲ್ಲಿರುವ ಕಲೆಗಳಿರ್ಬೋದು, ವಿದ್ಯೆಗಳಿರ್ಬೋದು, ಭಾಷೆಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಆಚರಣೆಗಳಿರ್ಬೋದು, ಇವೆಲ್ಲವೂ ಜೀವಂತವಾಗಿರಬೇಕು ಅಂತ ಹೇಳಿದ್ರೆ ಈ ಮಣ್ಣಿನಲ್ಲಿ ಹಿಂದೂ ಧರ್ಮ ಜೀವಂತವಾಗಿರ್ತಕ್ಕಂಥದ್ದು, ಹಿಂದೂ ಧರ್ಮ ಸುಭದ್ರವಾಗಿರ್ತಕ್ಕಂಥದ್ದು ತೀರ್ಮಾನ ಅವಶ್ಯಕವಾಗಿದೆ. ಆದರೆ ಇದೆಲ್ಲವನ್ನು ಬದಿಗಿರಿಸಿ ನಾವು ಕೇವಲ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ನನ್ನ ರಾಜಕೀಯ ಪಕ್ಷದಲ್ಲಿ ಒಂದು ಆಯಕಟ್ಟಿನ ಜಾಗದಲ್ಲಿ ಅಧಿಕಾರವನ್ನು ಹೊಂದಬೇಕು,
ಓಲೈಕೆ ಮಾಡೋದ್ರ ಮುಖಾಂತರ ನಾನು MLA ಆಗಬೇಕು, MLC ಆಗಬೇಕು, ಹಿಂದೂಗಳನ್ನು ಬೈಯೋದ್ರ ಮುಖಾಂತರ ನಾನು ಮುಸಲ್ಮಾನರ ಒಂದು ವಿಶ್ವಾಸವನ್ನು ಗಿಟ್ಟಿಸ್ಕೊಬೇಕು ಅಂತ ಯಾವ ಹಿಂದೂ ನಾಯಕರು ಇಂಡಿ ಮೈತ್ರಿಕೂಟದಿಂದ ಕಾಂಗ್ರೆಸ್ನಿಂದ ಎಲ್ಲ ಪಕ್ಷಗಳಲ್ಲಿ ಇದ್ದಿರೋ ನಿಮ್ಗೆಲ್ರಿಗೂ ನಾಚಿಕೆ ಆಗಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ನನಗೆ ಇದರಲ್ಲಿ ಯಾವುದೇ ವಿಧವಾದಂಥ ಭಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಆಚಾರ ವಿಚಾರಗಳನ್ನು ಪಾಲನೆ ಮಾಡ್ತೀರಾ, ಯಾವುದು ಪಾಪ ಪುಣ್ಯ ಪಾಪ ಪ್ರಜ್ಞೆಯನ್ನು ನಿಮ್ಮಲ್ಲಿ ಬಿತ್ತಿದೆ ಅದು ಹಿಂದೂ ಧರ್ಮ ಅಂತ ಹೇಳ್ತಕ್ಕಂಥದ್ದನ್ನು ಮಾತ್ರ ನೀವ್ಯಾರು ಮರಿಬಾರ್ದು ಅಂತ ಹೇಳ್ತೀನಿ. ಹಾಗಂತ ಹೇಳಿ ಧರ್ಮವನ್ನು ಆಚರಣೆ ಮಾಡಿ ಅಂತ ಹಿಂದೂ ಧರ್ಮ ಯಾರ ಮೇಲೂ ಕೂಡ ಒತ್ತಾಯವನ್ನು ಮಾಡಿಲ್ಲ. ಆದರೆ ಕೇವಲ ನಿಮ್ಮ ರಾಜಕೀಯದ ತೆವಲಿಗೋಸ್ಕರ ಇವತ್ತು ಹಿಂದೂಗಳನ್ನು ಹೀಯಾಳಿಸುವ, ಹಿಂದೂಗಳ ಮನಸ್ಸಿಗೆ ನೋವನ್ನು ಉಂಟು ಮಾಡುವ, ಅವರ ಹಬ್ಬ ಹರಿದಿನ ಆಚರಣೆ ಉತ್ಸವಗಳಿಗೆ ಊರಬ್ಬದಿಂದ ಹಿಡಿದು ನೀವು ಇವತ್ತು ಕಪ್ಪು ಚುಕ್ಕೆಯನ್ನು ತರುವಂತಹ, ಅದರ ಮೇಲೆ ದಾಳಿಗಳು ನಡೀತಾ ಇದ್ದರೆ ಅದರ ದಿಕ್ಕು ತಪ್ಪಿಸುವಂತಹ FIRಗಳಲ್ಲಿ ದುರ್ಬಲವಾದಂಥ ಕಾನೂನುಗಳನ್ನು ಹಾಕೋದ್ರ ಮುಖಾಂತರ BNS ಆ್ಯಕ್ಟ್ನಲ್ಲಿ ಆಗಿರ್ಬೋದು, ಹಿಂದೆ ಇದ್ದಂಥ ಪೀನಲ್ ಕೋಡ್ಗಳಾಗಿರ್ಬೋದು, ದುರ್ಬಲ ಸೆಕ್ಷನ್ಗಳನ್ನು ಹಾಕೋದ್ರ ಮುಖಾಂತರ ಅಪರಾಧಿಗಳನ್ನು ತಪ್ಪಿಸಿಕೊಳ್ಳುವಂತೆ ಮಾಡೋದು, ಮತ್ತು ಅಧಿಕಾರಕ್ಕೆ ಬಂದ ಮೇಲಾಗಿ ಎಲ್ಲೆಲ್ಲಿ ದಾಳಿಗಳಾಗಿದೆಯೋ ಆ ಕೇಸ್ಗಳನ್ನು ಹಿಂದೆ ತಗೊಂಡಿರುವಂಥದ್ದೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸುಭದ್ರವಾಗಿ 138ಕ್ಕಿಂತ ಹೆಚ್ಚಿನ ಸೀಟ್ಗಳನ್ನು ಇಟ್ಕೊಂಡು ನಮ್ಮ ಸರ್ಕಾರವನ್ನು ಯಾರು ಬೀಳ್ಸೋಕ್ಕಾಗಲ್ಲ ಅಂತ ಭ್ರಮೆಗೆ ಬಿದ್ದು ಇವತ್ತು ಹಿಂದೂಗಳ ಮನಸ್ಸಿಗೆ ತುಂಬ ನೋವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಶೋಚನೀಯವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಹಿಂದುವಿನ ಮನಸ್ಸು ಹಾತೊರಿತಾ ಇದೆ. ಈ ಸರ್ಕಾರಕ್ಕೆ ಯಾವ ರೀತಿಯಲ್ಲಾದರೂ ಒಂದು ಉತ್ತರವನ್ನು ಕೊಡಲೇಬೇಕು, ಹಿಂದೂ ಶಕ್ತಿ ಏನು ಅನ್ನೋದನ್ನು ತೋರಿಸ್ಬೇಕು ಅಂತ. ಕಾಂಗ್ರೆಸ್ನಲ್ಲೇ ಆಗಲಿ ಎಷ್ಟೋ ಜನ ಹಿಂದೂ ನಾಯಕರೇನಿದ್ದಾರೆ ಅವ್ರಿಗೂ ಕೂಡ ಇವತ್ತು ಇದು ಮನಸ್ಸಿಗೆ ಬಂದಿದೆ. ಆದರೆ ನಾವು ಕೆಲವು ಘಟನೆಗಳನ್ನು ನೋಡೋಣ. ಈ ಹಿಂದಕ್ಕೆ ಹೋಗ್ಬೇಕು ಸ್ವಲ್ಪ ನಾವು. ಯಾವಾಗ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಶಾಂತಿ ಸರ್ವಜನಾಂಗದ ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಬೊಬ್ಬಿರಿತಿದ್ದೀರಲ್ಲಪ್ಪ ನೀವು ಇವತ್ತು. ಅದಕ್ಕೂ ಮುಂಚೆ ಏನು ಹೇಳಿದ್ದಾರೆ? ಯಾರು ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಒಪ್ಕೊಂಡವನು ಮಾತ್ರ ಕನ್ನಡಿಗ. ಅದನ್ನು ನೀವು ಹೇಳೋಕ್ಕೋಗಲ್ಲ, ಯಾಕೆಂದರೆ ಅರ್ಧಂಬರ್ಧನೇ ನೀವು ಹೇಳ್ಕೊಡೋದು. ಹಾಗಾಗಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೆ ಆ ತೋಟದಲ್ಲಿರ್ತಕ್ಕಂತಹ ಎಲ್ಲ ಹೂವುಗಳು ನಳನಳಿಸುತ್ತಿದ್ದರೆ ಮಾತ್ರ ಅದು ಸರ್ವಜನಾಂಗದ ಶಾಂತಿಯ ತೋಟ. ಹಿಂದೂ ಅಂತ ಹೇಳುವಂಥ ಹೂವನ್ನು ನೀವು ಬಾಡಿಸ್ಲಿಕ್ಕೆ ಕೊಟ್ಟರೆ, ಆ ಹೂವನ್ನು ಚಿವುಟ್ಲಿಕ್ಕೆ ಕೊಟ್ಟರೆ ಅದು ಹೇಗೆ ಸರ್ವಜನಾಂಗದ ಶಾಂತಿಯ ತೋಟ ಆಗುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರೇ ನೀವು ಇವತ್ತು ಉತ್ತರವನ್ನು ಹೇಳಬೇಕು. ನೀವು ಯಾವುದೇ ಒಂದು ಹಿಂದೂ ಸಾಧು ಸಂತರು ನೆರೆದಿರ್ತಕ್ಕಂಥ ವೇದಿಕೆಗೆ ಹೋಗಿ ಮುಕ್ತವಾಗಿ ಧರ್ಮವನ್ನು ಶ್ಲಾಘನೆ ಮಾಡಿದರೆ, ಈ ಮಾತೃಭೂಮಿ ಭಾರತ ಮಾತೆಯನ್ನು ಶ್ಲಾಘನೆ ಮಾಡಿದರೆ ನಾವು ನಿಮ್ಮ ಪಾದಚರಣೆಗಳಿಗೆ ನತಮಸ್ತಕರಾಗಿ ನಮಸ್ಕಾರ ಮಾಡ್ತಾಯಿದ್ವಿ. ಆದರೆ ನೀವು ಮಾಡುವಂಥ ಎಲ್ಲ ತಪ್ಪುಗಳಿಗೆ ಸಮರ್ಥನೆ ಮಾಡೋದಕ್ಕೋಸ್ಕರ ಹೋಗಿ ಇವತ್ತು ಹಿಂದೂ ಧರ್ಮವನ್ನು ಹೇಗೆ ಬೇಕೋ ಹಾಗೆ ಹೀಯಾಳಿಸುವ, ಎಲ್ಲಿ ಹಿಂದೂ ಧರ್ಮ ಇದೆಯೋ ಅದು ಕೋಮುದಂಗೆಗೆ ಪ್ರಚೋದನೆ ಕೊಡುತ್ತೆ, ಹಲ್ಲೆಗೆ ಪ್ರಚೋದನೆ ಕೊಡುತ್ತೆ. ಈ ರೀತಿಯಾದಂಥ ತುಚ್ಛವಾದ ಮಾತುಗಳನ್ನು ಹೇಳಿದ್ದಲ್ಲದೆ ಇಸ್ಲಾಂನ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಇಸ್ಲಾಂ ಒಂದು ಶಾಂತಿಯ ಧರ್ಮ ಅಂತ ಓಪನ್ ವೇದಿಕೆಯಲ್ಲಿ ಹೇಳ್ತಿರಲ್ರಿ. ಇವತ್ತು ಕರ್ನಾಟಕದಲ್ಲಿ ಮೊನ್ನೆ ನಡಿಬೇಕಾಗಿತ್ತಲ್ಲ, ಎಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ, ಅಲ್ಲಿ ವಿದೇಶಿ ಧರ್ಮಗುರುಗಳು ಬಂದು ಭಾಷಣವನ್ನು ಮಾಡ್ತಾರೆ ಅಂತ ಪ್ರಚಾರ ಮಾಡಿದ್ರು ಇವರು, ನಿಮ್ಮ ಬ್ರದರ್ಸ್ಗಳು ಪ್ರಚಾರ ಮಾಡಿದರು. ಆದರೆ ಬೆಂಗಳೂರು ನಗರ ಕಮಿಷನರ್ ಅವರು ಯಾಕೆ ಇದನ್ನು ಪರ್ಮಿಷನ್ ಕೊಟ್ಟರು? ಇಲ್ಲಿ ಇರ್ಬೋದು, ಪಾಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೇರೆಯೇ ಇರ್ಬೋದು, ಆದರೆ ಇಷ್ಟು ದೊಡ್ಡ ಬೃಹತ್ ಮಟ್ಟದ ಒಂದು ಸಮಾವೇಶದಲ್ಲಿ ಇದಕ್ಕೆ ಅನುಮತಿಯನ್ನು ಕೊಡಬೇಕೋ ಕೊಡಬಾರ್ದೋ, ಈ ರೀತಿಯಾಗಿ ಪ್ರಚಾರ ನಡೀತಾ ಇದ್ರೆ ಇದನ್ನು ನಿಲ್ಲಿಸಬಾರ್ದು ಅನ್ನೋಂಥ ಕನಿಷ್ಠ ಮಾಹಿತಿ ಇರಲಿಲ್ವಾ? ಹಿಂದೂಪರ ಸಂಘಟನೆಗಳು ಎಚ್ಚೆತ್ಕೊಂಡು FRROಗೆ ಒಂದು ಪತ್ರವನ್ನು ಬರೀಲಿಲ್ಲ ಅಂದಿದ್ದರೆ ಈ ನಾಯಕರೆಲ್ಲರೂ ಬಂದು ವೇದಿಕೆಯಲ್ಲಿ ಉಪಸ್ಥಿತಿ ಆಗ್ತಾಯಿದ್ರು. ಆದರೂ ನಮ್ಮ ಜಮೀರಣ್ಣ ಬಿಡಲಿಲ್ಲ. ಇಲ್ಲೆಲ್ಲೋ ಚಾಮರಾಜಪೇಟೆಯಲ್ಲಿ ನಡೆದಿರುವಂಥ ಈದ್ ಮೆರವಣಿಗೆಯಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮೆರವಣಿಗೆ ಮಾಡಿಸಿದ್ದಾರೆ ಅಂತ ಹೇಳುವಂಥ ಮಾತುಗಳು ಇವತ್ತು ಬರ್ತಾ ಇದೆ. ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ತಗೊಳ್ಳಿ. ಇದು ಒಂದು ವಿಷಯ. ಆದರೆ ಸಿದ್ದರಾಮಯ್ಯನವರು ಮುಂಚೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಆವಾಗ ನಮ್ಮ ಒಂದು ಗಣರಾಜ್ಯೋತ್ಸವಕ್ಕೆ ಒಂದು ಟ್ಯಾಬ್ಲೋವನ್ನು ಕಳಿಸಿದ್ರು. ಕ್ರೌರ್ಯವನ್ನು ಪ್ರತಿಬಿಂಬಿಸುವಂತಹ ಟಿಪ್ಪುವಿನ ಕತ್ತಿ ಹಿಡಿದಂಥ ಒಂದು ಟ್ಯಾಬ್ಲೋವನ್ನು ಕಳಿಸಿದ್ರು. ಆಮೇಲೆ ಕೊಡಗಿನ ಕುಟ್ಟಪ್ಪನವರಿಂದ ಶುರುವಾದಂಥ ಹಿಂದುತ್ವವಾದಿಗಳ ಹತ್ಯೆಗಳು 35-36 ಆಗೋಯ್ತು. ಈ ರಾಜ್ಯದಲ್ಲಿ ರಕ್ತ ಹರಿದೋಯ್ತು. ಆದರೆ ಕೇಳಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲನೂ ತೊಗೊಂಡೋಗಿ ಯಾರು ಅದ್ರ ಪರವಾಗಿ ನಿಲ್ತಾರೋ ಅವ್ರ ಮೇಲೆ ಹಾಕ್ಬಿಡೋದು, BJP ಅವರೇ ಮಾಡಿಸಿರೋದು ಅಂತಲೂ ಹೇಳೋ ಅಂಥ ಮಟ್ಟಿಗೆ ಇವ್ರದ್ದೆಲ್ಲ ನಡೆದೋಯ್ತು. ಅದು ಹೋಗಿ ಹೇಗೂ ಇರಲಿ. ಯಾಕೆ ಅಂತ ಹೇಳಿದ್ರೆ ಹಿಂದುತ್ವಕ್ಕೋಸ್ಕರ ಯಾರು ಧ್ವನಿ ಎತ್ತುತ್ತಾರೋ, ಯಾರು ಈ ದೇಶದ ಮಾತೃಭೂಮಿಗೋಸ್ಕರ ಧ್ವನಿ ಎತ್ತಾರೋ, ಈ ದೇಶದ ವಿಚಾರಧಾರೆಗೋಸ್ಕರ ಯಾರು ಧ್ವನಿ ಎತ್ತುತ್ತಾರೋ ಅವ್ರು ಸಾಯ್ತಾರೆ ಅಂತ ಗೊತ್ತಿದ್ದೇನೆ ಬರೋದ್ರ ಒಳಗೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಆದರೆ ಇವತ್ತು
ಇವರು ಬಂದಮೇಲೆ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಮೇಲೆ ಮಾಡಿದ್ದೇನು? ಯಾರು ಈ ಥರ PFIನ ಕಾರ್ಯಕರ್ತರಿರ್ಬೋದು, ಆಮೇಲೆ ಈ KJ ಹಳ್ಳಿ DJ ಹಳ್ಳಿಯ ಘಟನೆ ಇರ್ಬೋದು, ಆಮೇಲೆ ಹುಬ್ಬಳ್ಳಿ ಕೇಸ್ನ ಗಲಭೆಗಳ ಪ್ರಕರಣ ಇರ್ಬೋದು, ಇದರಲ್ಲಿ ಯಾರ್ಯಾರು ಈ ರೀತಿಯಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾರೆ ಅಂಥ ಘಟನೆಗಳ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ರು. ಇದರಿಂದ ಉರಿದುಂಬಿತರಾದಂಥ ಈ ಮತಾಂಧ ಶಕ್ತಿಗಳು, ಈ ದುಷ್ಟ ಶಕ್ತಿಗಳು ಏನು ಮಾಡಿದ್ವು ಅಂದರೆ, ಅದರ ಘಟನೆಯ ಹಿನ್ನೆಲೆ ಏನೂ ಇರ್ಬೋದು, ಮತ್ತೆ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತು, ಇನ್ನೊಂದು ಹತ್ಯೆ ಆಯಿತು, ನೈತಿಕ ಪೊಲೀಸ್ಗಿರಿ ಅಂತ ಪಟ್ಟ ಕಟ್ತಾರೆ. ಇರಲಿ, ಆದರೆ ಇವತ್ತು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಗಲಭೆ ಆದಾಗ ಒಂದು ದುರ್ಬಲವಾಗಿರುವಂಥ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಇವರು ಇದನ್ನು ಹಾಕೋದು, ಕೇಸ್ಗಳು ಹಾಕೋದು, ದೊಂಬಿ ಗಲಾಟೆ ಅಂತ ಬಿಂಬಿಸೋದು, ಆ ಕೇಸನ್ನು ಹಳ್ಳ ಇಡಿಸುವಂಥ ಪ್ರಕ್ರಿಯೆ ಆಗುತ್ತೆ. ಹಾಗಾಗಿ ಈಗ ಚೆಲುವರಾಯ ಸ್ವಾಮಿಯವರು ಇದ್ದಾರಲ್ಲ, ಚೆಲುವರಾಯ ಸ್ವಾಮಿಯವರು ಮಂಡ್ಯದ ಉಸ್ತುವಾರಿ ಅಂತೆ ಅವರು. ಏನ್ರಿ ನಿಮ್ಮದು ಮಾತು? ನೀವು ಒಬ್ಬರು ಹಿಂದೂ ಆಗಿ ಹುಟ್ಟಿ ಹಿಂದೂಗಳನ್ನು ಈ ರೀತಿಯಾಗಿ ಬಳಸ್ಕೊಳ್ಳೋ ಅಂಥ ಪ್ರವೃತ್ತಿ ನಿಮ್ಮಲ್ಲಿದೆಯಲ್ಲ, ಹಾದಿ ತಪ್ಪಿಸೋವಂಥ ಪ್ರವೃತ್ತಿ, ನಿಮಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ನಾಗಮಂಗಲದಲ್ಲಿ ಒಂದು ಘಟನೆ ನಡೆದಿತ್ತು. ಆವಾಗ ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯಲಾಯಿತು, ಎಲ್ಲ ಮಾಡಲಾಯಿತು, ಅಂಗಡಿಗಳಿಗೆಲ್ಲ ಬೆಂಕಿ ಇಡಲಾಯಿತು. ಆದರೆ ನಿಮ್ಮ ಬಾಯಲ್ಲಿ ಎಲ್ಲೂ ಕೂಡ ಹಿಂದೂಗಳ ಮೇಲೆ ದಾಳಿ ಆಗಿದೆ ಅಂತ ಬರೋದೇ ಇಲ್ಲ ಈ ಮನುಷ್ಯನ ಬಾಯಲ್ಲಿ. ಅದು ಹೋಯಿತು. ಅದಾದಮೇಲೆ ಈಗ ಮದ್ದೂರಿನಲ್ಲಿ ಮೊನ್ನೆ ಗಲಾಟೆ ಆಗಿದೆ. ಆದರೆ ಇವತ್ತು ಕೂಡ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ಕಲ್ಲು ಎಲ್ಲಿಂದ ಬಂದು ಬಿತ್ತು ಅನ್ನೋದೇ ಮೊದಲನೇ ಪ್ರಶ್ನೆ. ಆ ಒಂದು ಮಸೀದಿಯನ್ನೇ ಏನು ಕಟ್ಟಿದ್ದಾರೆ ಅದು ಅನಧಿಕೃತ ಅಂತ ಹೇಳುವಂಥ ಸ್ಥಳೀಯರ ಒಂದು ಮಾತಿದೆ. ಪ್ರಧಾನಮಂತ್ರಿ ಕಾರ್ಯಾಲಯದವರೆಗೂ ಅರ್ಜಿ ಕೊಡಲಾಗಿದೆ ಅಂತ ಹೇಳುವಂಥ ಇವತ್ತು ಒಂದು ಮಾತು ಬರ್ತಾಯಿದೆ. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ, ಇವ್ರು ಯಾರ್ಯಾರು ಸಮರ್ಥಕರಿದ್ದಾರೋ ಅವರು ಏನು ಬೇಕಾದರೂ ಹೇಳ್ತಾರೆ, ಎಲ್ಲಾದ್ರದ್ದು ತನಿಖೆ ಆಗಬೇಕಂತ. ಮಾಡಿರಿ, ಎಲ್ಲ ದೇವಸ್ಥಾನಗಳ್ದು ತನಿಖೆ ಮಾಡಿರಿ, ಯಾವ್ದು ಅನಧಿಕೃತ ಇದೆಯೋ ಎಲ್ಲ ಹೋಗಬೇಕು, ಈ ದೇಶದಲ್ಲೆಲ್ಲ ಸ್ವಚ್ಛವಾಗಿರಬೇಕು ಅಂತ ಹೇಳ್ತಕ್ಕಂಥದ್ದೇ ಸ್ವಚ್ಛ ಭಾರತ. ತಿಳ್ಕೊಳ್ರಿ ಸಿದ್ದರಾಮಯ್ಯನವರೇ, ಕೇವಲ ಓಲೈಕೆ ರಾಜಕಾರಣದಿಂದ ರಾಜ್ಯ ಮುನ್ನಡೆಯಲ್ಲ. ರಾಜ್ಯದ ಆರ್ಥಿಕತೆ ಚೆನ್ನಾಗಿರಬೇಕು, ಆಡಳಿತದ ಸೂತ್ರನ ಗಟ್ಟಿಯಾಗಿ ಇಟ್ಕೊಬೇಕು. ಕೇವಲ ನಂಬರ್ಸ್ ಮೇಲೆ ಮಾತ್ರ ನೀವು ರಾಜಕೀಯ ಮಾಡಿದ್ರೆ ದೇಶದ ರಾಜ್ಯ ಅಭಿವೃದ್ಧಿ ಆಗಲ್ಲ ಅನ್ನೋದನ್ನು ನೀವಿಲ್ಲಿ ಮನಗಾಣಬೇಕು. ಅದಾದಮೇಲೆ ನೀವೇನು ಮಾಡಿದ್ರಿ? ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಕ್ಕೆ ಅವಕಾಶ ನೀವೇ ಮಾಡಿಕೊಟ್ಟಿದ್ದೀರಾ ಅಂತ ನಾವು ಹೇಳ್ಬೋದು. ಯಾಕೆಂದರೆ ನಮಗೆ ಮನಸ್ಸಿಗೆ ನೋವಾಗುತ್ತೆ ರೀ. ನಮ್ಮ 26 ಮಾತೆಯರ ಸಿಂಧೂರವನ್ನು ಕಸಿದಂಥ ದೇಶಕ್ಕೆ ಇವತ್ತು ಜಯಘೋಷವನ್ನು ಕೂಗ್ತಾರೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಅಂತ. ಈದ್ ಮಿಲಾದ್ನ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ. ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ ಅವರೇನಿದ್ರು, ಅವ್ರ ಜನ್ಮ ದಿನೋತ್ಸವವನ್ನು ನೀವು ಆಚರಣೆ ಮಾಡಿ, ಯಾವ ಭಾರತೀಯನು ಬೇಡ ಅಂತ ಹೇಳಲ್ಲ. ಅದರ ಮಧ್ಯದಲ್ಲಿ ನಿಮ್ಮ ನಿಯತ್ತು ಯಾರಿಗಿದೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಪ್ರಶ್ನೆ ಇರತಕ್ಕಂಥದ್ದು. ಹಾಗಾಗಿ ಭದ್ರಾವತಿಗಿನ್ನ ಮುಂಚೆ ವಿಧಾನಸೌಧದಲ್ಲಿ ಯಾರು ನಾಸೀರ್ ಹುಸೇನ್ ಅವ್ರಿಗೆ ಇದು ಕೊಟ್ರಲ್ಲಪ್ಪ ನೀವು ರಾಜ್ಯಸಭಾ ಸ್ಥಾನಮಾನ, ಆವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಿದ್ದು ಕೇಸ್ ಎಲ್ಲೋಯ್ತು ಅಂತ ಪ್ರಶ್ನೆ ಮಾಡ್ಬೇಕು ನಾವು ಇವತ್ತು. ಏನಾದರೂ ಮಾತಾಡಿದ್ರೆ ದ್ವೇಷ ಭಾಷಣ ಅಂತಿರಲ್ಲ, ಭದ್ರಾವತಿಯಲ್ಲಿ ಕೂಗಿದ್ರು. ಸಂಗಮೇಶ್ವರ್ ಅವ್ರು ಏನಂತ ಹೇಳಿದ್ರು, ಶಾಸಕರಾದವರು, 4 ಬಾರಿ ಶಾಸಕನಾಗಿರ್ತಕ್ಕಂಥ ಈ ಮನುಷ್ಯನಿಗೆ M2 ಅನ್ನೋದೇನಾದರೂ ಇದೆಯಾ? M2 ಅಂತಂದರೆ ಮಾನ ಮರ್ಯಾದೆ ಅಂತ. ಅನ್ನೋದಿದೆಯಾ? ನಾಚಿಕೆ ಅನ್ನೋದಿದೆಯಾ ಅವ್ರಿಗೆ? ಇವರೆಲ್ಲ ಮುಂದಿನ ಜನ್ಮದವ್ರಿಗೂ ಯಾಕೆ ಕಾಯ್ತಾರೆ? ಯಾಕೆಂದರೆ ಇಸ್ಲಾಂನಲ್ಲಿ ಪುನರ್ಜನ್ಮದ ಒಂದು ಪರಿಕಲ್ಪನೆನೇ ಇಲ್ಲ. ಅವ್ರದ್ದೇನಿದ್ರು ಇಲ್ಲೇ ಇರೋದು. ಅದೇನೋ ಹೇಳ್ತಾರೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಇಂತೆಹಾನ್ ದಿನ ಏನೋ ಕೊನೆಯ ದಿನ ಅಂತ ಬರುತ್ತಂತೆ. ಆವಾಗ ಅಲ್ಲಾ ಬಂದ್ಬಿಟ್ಟು ಎಲ್ಲರನ್ನೂ ಕೇಳ್ತಾರಂತೆ. ಹಾಗಾಗಿ ರಸ್ಟಿನ ಪೀಸ್ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟಿರೋದು ಇವರು. ಹಾಗಾಗಿನೇ ಇವರು ಗೋರಿಗಳನ್ನು ಕಟ್ಕೊಳ್ಳೋದು, ಅದರಲ್ಲಿ ಸಮಾಧಿಯನ್ನು ಮಾಡೋದು. ಹಂಗಾಗಿ ಸಂಗಮೇಶ್ವರವರೇ, ನೀವು ತಿಳ್ಕೊಳ್ಳಿ, ಈ ಜನ್ಮದಲ್ಲಿ ನೀವು ನಿಮ್ಮ ತಂದೆ ತಾಯಿಗೆ, ಜನ್ಮವಿಟ್ಟಂಥ ತಂದೆ ತಾಯಿಗೆ ಋಣಿಯಾಗಿ ನಡ್ಕೊಳ್ಳಿ. ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಮಾತೃಭೂಮಿಗೆ ಋಣಿಯಾಗಿ ನಡ್ಕೊಳ್ಳಿ. ನಿಮಗೆ ಮತವನ್ನು ಹಾಕಿರ್ತಕ್ಕಂಥ ಹಿಂದೂಗಳಿಗೆ ಋಣಿಯಾಗಿ ನಡ್ಕೊಳ್ಳಿ. ಅದಕ್ಕಿಂತ ಮೀರಿ ನೀವಿವತ್ತು ನಿಮಗೆ ಸ್ಥಾನ ಕೊಟ್ಟಿದ್ದಾರಲ್ಲ, ಇದು ಎಲ್ಲಿ ನಿಮ್ಮ ಕ್ಷೇತ್ರದಲ್ಲಿ, ಆ ಜನತೆಗೆ ಋಣಿಯಾಗಿ ನಡ್ಕೊಳ್ಳಿ. ಹಾಗೂ ಮೀರಿ ನಿಮ್ಗೇನಾದರೂ ಇಸ್ಲಾಮ್ಗೆ ಹೋಗ್ಬೇಕಂದ್ರೆ ಮೊದಲನೇದಾಗಿ ಮುಂಜಿ ಮಾಡ್ತಾರೆ, ಅದನ್ನು ಮಾಡಿಸ್ಕೊಂಡು ನೀವು ಹೋಗ್ರಿ, ಯಾರು ಬೇಡ ಅಂತ ಹೇಳಲ್ಲ. ಅದನ್ನು ಬಿಟ್ಬಿಟ್ಟು ನೀವು ನಾನು ಮುಂದಿನ ಜನ್ಮದಲ್ಲಿ ಆಗ್ತೀನಿ, ಯಾಕ್ರಿ ಈ ಜನ್ಮದಲ್ಲಿ ಆಗಿ ಈ ಮಟ್ಟನೇ ಓಲೈಕೆ ಮಾಡ್ತಾಯಿದ್ರೆ, ಯಾವನೇ ಆಗಲಿ ಸ್ವಧರ್ಮವನ್ನು, ರಾಷ್ಟ್ರವನ್ನು ಇಷ್ಟಪಡ್ತಕ್ಕಂಥ ಯಾವುದೇ ವ್ಯಕ್ತಿಗಾಗಲಿ ಮನಸ್ಸಿನಲ್ಲಿ ಒಂಥರ ನೋವಾಗೇ ಆಗುತ್ತೆ. ಆ ಆಕ್ರೋಶನ ಅವನು ಎಲ್ಲಿ ವ್ಯಕ್ತಪಡಿಸ್ಬೇಕು? ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಬ್ಬ ಹಿಂದೂ ಅಂತ ಹೇಳ್ತಕ್ಕಂಥವನು ತನ್ನ ಒಂದು ಧಾರ್ಮಿಕ ಸಂಕೇತಗಳನ್ನು ಧರಿಸ್ಕೊಂಡು ಓಡಾಡೋದಕ್ಕೂ ಕೂಡ ಈ ರಾಜ್ಯದಲ್ಲಿ ತುಂಬ ತೊಂದರೆ ಬರ್ತಾಯಿದೆ.
ಸುರೇಂದ್ರ ಕುಮಾರ್ ಅಂತೇಳುವಂಥ ಒಬ್ಬ ಹುಡುಗ ಕಲಾಸಿಪಾಳಿದವನು, ಪಾಪ ಅವನು ಯಾವುದೋ ರಾಜ್ಯದಿಂದ ಬಂದು ಕೂಲಿ ಕಾರ್ಮಿಕ, ಅವನಿಗೊಂದು ಸೂಚನೆ ಬರುತ್ತೆ, ನೀನು ಇಲ್ಲಿ ಕೇಸರಿ ಶಾಲೆ ಹಾಕ್ಕೊಂಡು ಓಡಾಡಬಾರ್ದು ಅಂತ. ಅವನ ಮೇಲೆ ಹಲ್ಲೆ ಆಗುತ್ತೆ, 3 ಜನರ ಬಂಧನ ಆಗುತ್ತೆ ಕೊನೆಗೆ. ಇಂಥ ಸ್ಥಿತಿ ಯಾಕ್ರಿ ಬೇಕು? ಪ್ರಶ್ನೆ ಮಾಡಬಾರ್ದಾ? ಇವತ್ತು ಇದೇ ಸಂಗಮೇಶ್ವರ ಅವರ ಘಟನೆ ಆದಮೇಲೆ ಈಗ ಚಿಕ್ಕಮಗಳೂರಿನ ತರೀಕೆರೆಯಲ್ಲೂ ಕೂಡ ಇದೇ ಘಟನೆ ಅಂತಂದರೆ ಇದು ಪುನರಾವರ್ತನೆ ಆಗ್ತಾಯಿದ್ರೆ ನಿಮಗೆ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಅಡ್ಡ ಇಟ್ಕೊಂಡು ತನಿಖೆ ಮಾಡದೆ ಅವ್ರನ್ನ ಬಂಧನ ಮಾಡದೆ ಅದನ್ನೆಲ್ಲ ಮುಂದೆ ಹಾಕ್ಕೊಂಡು ಹೋಗುವಂಥ ಪ್ರಕೃತಿಗೆ ನೀವು ಕೈ ಹಾಕ್ತೀರಾ ಅಂತ ಹೇಳಿದ್ರೆ ನಿಮ್ಮ ಓಲೈಕೆ ಮಟ್ಟ ಎಷ್ಟಿದೆ ನೋಡಿ. ನಾನು ಇತ್ತೀಚೆಗೆ ಅಷ್ಟೇ ಒಂದು ಆರ್ಟಿಕಲನ್ನು ಓದಿದೆ. ಅದರಲ್ಲಿ ರೂಮ್ ಟು ರೀಡ್ ಅಂತ ಒಂದು ಇದಿದೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ. ಇದನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಬೇಕಾಗಿತ್ತು, ಆದರೆ ಸಮಯದ ಅಭಾವದಿಂದ ಹಂಚ್ಕೊಳ್ಳೋಕ್ಕಾಗಲಿಲ್ಲ. ಅದರಲ್ಲಿ ರೂಮ್ ಟು ರೀಡ್ ಅಂದರೆ ಮಕ್ಕಳಿಗೆ ವಿಶೇಷ ಕಲಿಕಾ ಅಭ್ಯಾಸವನ್ನು ಮಾಡ್ತಾರೆ 1 ತಿಂಗಳು. ಅದರಲ್ಲಿ ಸ್ಥಳೀಯ ಸಂಸ್ಥೆಗಳ ಒಂದು ಸಹಕಾರದಿಂದ ಮಕ್ಕಳಿಗೆ ವಿಶೇಷವಾದಂಥ ಒಂದು ಇದು ರಸಪ್ರಶ್ನೆ ಕೇಳ್ತಕ್ಕಂಥದ್ದು, ಕ್ವಿಜ್ ಕಾಂಪಿಟೇಷನ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಜ್ಞಾನದ ಬಗ್ಗೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ. ಅದರಲ್ಲಿ ರೀಡ್ ಟು ಥಾನ್ ಅಂತ ಹೇಳುವಂಥ ಒಂದು ಅಭ್ಯಾಸವನ್ನು ಮಾಡ್ತಾಯಿತ್ತು. ಆದರೆ ಈ ಸಿದ್ದರಾಮಯ್ಯನ ಸರ್ಕಾರ ಇದೆಯಲ್ಲ, ಇವ್ರೇನು ಮಾಡಿದರು ಅಂತಂದರೆ ಸರ್ಕಾರಿ ಶಾಲೆಗಳಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಈದ್ ಮಿಲಾದ್ನ ಕುರಿತಾಗಿ ಸೆಪ್ಟೆಂಬರ್ 5ನೇ ತಾರೀಕು ಪಾಠವನ್ನು ಮಾಡಬೇಕು ಅಂತ ಹೇಳಿದರು. ನೋಡಿ ಮುಸಲ್ಮಾನರೇ, ಬ್ರದರ್ಸ್ಗಳು ಹೇಳಿಸ್ಕೊಳ್ಳಿ, ನೀವು ಎಚ್ಚರ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂತ ರಜಾ ಕೊಟ್ಬಿಟ್ಟಿದ್ರು. ಹೆಂಗ್ರಿ ಹೇಳ್ಕೊಡ್ತಾರೆ ನಿಮ್ಮ ಈದ್ ಮಿಲಾದ್ ಪಾಠನ? ಹಂಗೆ ಇವರು ಅಡ್ಗೋಡೆ ಮೇಲೆ ದೀಪ ಇಕ್ದಂಗೆ ನಿಮ್ಮನ್ನು ಓಲೈಕೆ ಮಾಡ್ತಾರೆ. ಆದ್ರೂ ವಿಚಾರ ತುಂಬ ಗಂಭೀರವಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಜನಸಂಖ್ಯೆಯ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೆ ಸಿದ್ದರಾಮಯ್ಯನವರೇ? ಮುಸಲ್ಮಾನರ ಮಕ್ಕಳು, ಅವರೆಲ್ಲ ಉರ್ದು ಶಾಲೆಯಲ್ಲೇ ಓದೋದು. ನಮ್ಮ ಮಕ್ಳಿಗೆ ಯಾಕೆ ಇವ್ರ ಪಾಠ? ನಮ್ಮ ಗಣೇಶ ಹಬ್ಬದ ಬಗ್ಗೆ ಪಾಠ ಹೇಳ್ಕೊಡಿ ಅಂತ ಕೇಳೋ ಅಧಿಕಾರ, ಹಕ್ಕು ನನಗೂ ಇದೆ ಈ ದೇಶದ ನಾಗರಿಕನಾಗಿ. ಸಂವಿಧಾನದಲ್ಲಿರ್ತಕ್ಕಂತಹ ಒಂದು ಹಕ್ಕುಗಳನ್ನು ದುರ್ಬಳಕೆ ಮಾಡಿಕೊಂಡು ಆ ಹಕ್ಕುಗಳ ಒಂದು ಪ್ರಯೋಜನವನ್ನು ಪಡ್ಕೊಂಡು ಎಲ್ಲ ಮದ್ರಾಸಗಳಲ್ಲಿ, ಎಲ್ಲ ಮಸೀದಿಗಳಲ್ಲಿ, ಎಲ್ಲ ಉರ್ದು ಶಾಲೆಗಳಲ್ಲಿ ಅವರ ಧರ್ಮ ಶಿಕ್ಷಣವನ್ನು ಕಲಿಸ್ಕೊಡ್ತಾರವರು. ಹಿಂದೂಗಳಿಗೆ ನೀವು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟು ವರ್ಷಗಳ ಕಾಲ ದೇಶವನ್ನು ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಧರ್ಮ ಶಿಕ್ಷಣಕ್ಕಾಗಲಿ, ಹಿಂದೂಗಳ ಒಂದು ಪಾರಂಪರಿಕ ಭಾಷೆ ದೇವನಾಗರಿ ಲಿಪಿ ಅಥವಾ ಸಂಸ್ಕೃತಕ್ಕಾಗಲಿ ಒಂದು ಉತ್ತೇಜನವನ್ನು ಕೊಡುವಂಥ ಯಾವ ಕೆಲಸ ಮಾಡಿದ್ದೀರಾ ಅಂತ ಒಬ್ಬ ಹಿಂದೂ ಆಗಿ ನಾನು ಕೇಳೋವಂಥ ಒಂದು ಅಧಿಕಾರ ನನಗಿದೆ. ಹಾಗಾಗಿ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಅದು ಹೋಗಲಿ, ಇವತ್ತು ವಿಶ್ವದ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವಂತಹ ಇದು ಏನು ವಿಶ್ವದಲ್ಲೇ ಮನ್ನಣೆ ಪಡೆದಿರತಕ್ಕಂತಹ ದಸರಾ ಉತ್ಸವ, ನೀವು ಯಾವಾಗಲೂ ನಿಮ್ಮನ್ನು ಓಲೈಕೆ ಮಾಡೋವಂಥ ಗಂಜಿ ಗಿರಾಕಿಗಳಿಗೆ ಸಂತುಷ್ಟಿ ಮಾಡೋದ್ರಲ್ಲೇ ನಿಮ್ಮ ಜೀವನ ಕಳೆದುಬಿಟ್ರಲ್ರಿ. ಹೆಂಗಾದರೂ ಮಾಡಿ ಒಂದು ಮತ ಬ್ಯಾಂಕನ್ನು ಕೈಯಲ್ಲಿ ಇಟ್ಕೊಬೇಕು ಅನ್ನೋಂಥ ಏಕಮೇವ ಉದ್ದೇಶ ಇಟ್ಕೊಂಡು ಇವತ್ತು ಬಾನು ಮುಷ್ತಾಕ್ ಅವ್ರನ್ನ ಮಧ್ಯಕ್ಕೆ ತೊಗೊಂಬಂದು ದಸರಾ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡಿದ್ರಿ. ಆದರೆ ದೀಪಾ ಬಸ್ತಿಯವರು ಅದನ್ನು ಇದು ಮಾಡಿದ್ರಲ್ಲ, ಭಾಷಾಂತರ ಮಾಡಿದವ್ರಿಗೆ ಬಂದಿದ್ದು ಬುಕ್ಕರ್ ಪ್ರಶಸ್ತಿ, ಅದನ್ನು ಅಡ್ಗೋಡೆ ಮೇಲೆ ದೀಪ ಇಕ್ದಂಗೆ ಗೊಂದಲನ ಸೃಷ್ಟಿ ಮಾಡಿದ್ರಿ. ಇರಲಿ, ಆದರೆ ನಿಸಾರ್ ಅಹಮದ್ ಅವ್ರಿಗೆ ತೊಗೊಂಬಂದು ಯಾಕ್ರಿ ಇವ್ರನ್ನ ಹೋಲಿಕೆ ಮಾಡ್ತೀರಾ? ಯಾಕೆ ಹೋಲಿಕೆ ಮಾಡ್ತೀರಾ? ಒಬ್ಬ ವ್ಯಕ್ತಿ ಒಂದು ಕವನವನ್ನು ಬರಿತಾನೆ ಅಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆನೇ ಅಲ್ಲಿ ಬರತಕ್ಕಂಥದ್ದು. ಹಾಗಾಗಿ ನಿಸಾರ್ ಅಹಮದ್ ಅವರು ಈ ಮಾತೆ ಈ ಭೂಮಿನ ತಾಯಿ ಅಂತ ಒಪ್ಕೊಂಡಿದ್ದಾರೆ. ನಮ್ಗೆ ಅವ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಅಬ್ದುಲ್ ಕಲಾಂ ಅವರು ಕೂಡ ಮುಸಲ್ಮಾನರೇ, ಆದರೆ ಅವ್ರ ಬಗ್ಗೆನೂ ಗೊಂದಲ ಇಲ್ಲ. ಯಾಕೆಂದರೆ ಅವ್ರು ಒಪ್ತಾರೆ ಈ ಮಾತೃಭೂಮಿನ, ಇಲ್ಲಿನ ಧರ್ಮ ಶ್ರದ್ಧೆ ಆಚಾರ ವಿಚಾರಗಳನ್ನು ಒಪ್ತಾರೆ. ಆದರೆ ಬಾನು ಮುಷ್ತಾಕ್ ಅವರು ವಿರೋಧ ಮಾಡಿದ್ದಕ್ಕೋಸ್ಕರನೇ ನಮ್ಮದು ಇದು ಅರಿಶಿನ ಕುಂಕುಮವನ್ನು ಕೂಡ ವಿರೋಧ ಮಾಡಿದಂಥ ಹೆಣ್ಮಗಳವರು. ಹಾಗಾಗಿ ಇವತ್ತು ಒಂದು ಸಾಂಸ್ಕೃತಿಕ ಉತ್ಸವ ಇರ್ಬೋದು, ಯಾವುದೇ ಆಚರಣೆ ಇರ್ಬೋದು, ಶುಭ ಸಂಕೇತಗಳ ಮುಖಾಂತರ, ಶುಭ ಶಕುನಗಳ ಮುಖಾಂತರನೇ ಉದ್ಘಾಟನೆ ಆಗ್ತಕ್ಕಂಥದ್ದು. ಅಲ್ಲಿ ಹಣೆಗೆ ಒಂದು ಸಿಂಧೂರ ಇಲ್ಲದೆ ಬಂದು ಉದ್ಘಾಟನೆ ಮಾಡ್ತಾರೆ. ಅವರು ಅವರ ಧರ್ಮದ ಪ್ರತೀಕ ಅಲ್ಲ ಅದು ಅಂತ ಹೇಳ್ತಾರೆ. ಅಂಥವ್ರನ್ನ ಕರ್ಕೊಂಬಂದು ನೀವು ಇವತ್ತು ಭದ್ರತೆ ಕೊಡೋ ಮಟ್ಟಕ್ಕೆ ನೀವು ಇವತ್ತು ಸಮರ್ಥನೆಯನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದ ಸೂತ್ರ ಇದೆಯೋ ಇಲ್ಲೋ ಅನ್ನೋಂಥ ಪ್ರಶ್ನೆ ನಾವು ಇವತ್ತು ನಿಮ್ಮ ಮುಂದೆ ಇಟ್ಕೊಬೇಕು. ಹಾಗಾಗಿ ನೋಡಿ, ನಾನು ಇವತ್ತು ಇಷ್ಟೆಲ್ಲ ಆಕ್ರೋಶಭರಿತವಾಗಿ ಮಾತಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು 5 ಜನರ ಬಂಧನ ಏನಾಗಿದೆಯಲ್ಲ, ಅದರಲ್ಲಿ ಡ್ಯಾನೀಶ್ ಅಂತ ಹೇಳೋವಂಥ ಇವನು ಇಂಗ್ಲೀಷ್ನಲ್ಲಿ ಒಂದು ಯಾವುದೋ ಪದವಿಯನ್ನು ಪಡ್ಕೊಂಡಿದ್ದಾನೆ. ಇವ್ರು ಮಾಡ್ತಾ ಇದ್ದಿದ್ದ ಕೆಲಸ ಏನು ಅಂತ ಹೇಳಿದ್ರೆ, ಸುಧಾರಿತ ಸ್ಫೋಟಗಳನ್ನು ಇಟ್ಕೊಂಡು ಶಸ್ತ್ರಾಸ್ತ್ರಗಳನ್ನು ಅಕ್ರಮವಾಗಿ ಸಂಗ್ರಹಣ ಮಾಡಿಕೊಂಡು ದೇಶದಾದ್ಯಂತ ಒಂದು ಇದು ಭಯೋತ್ಪಾದನೆ ಕೃತ್ಯಗಳಲ್ಲಿ ತೊಡಗುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಅಂತ ಇವತ್ತು ಬಂಧಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಗುಜರಾತ್ನ ಪೊಲೀಸರು ಬಂದ್ಬಿಟ್ಟು ಇಲ್ಲಿ ಒಬ್ಬಳು ಮಹಿಳೆನ ನಮ್ಮ ಆರ್ ಟಿ ನಗರದಲ್ಲಿ ಬಂಧನ ಮಾಡ್ಕೊಂಡು ಕರ್ಕೊಂಡೋದ್ರು. ಇವರೆಲ್ಲ
ಪರೋಕ್ಷವಾಗಿ ಯಾರ್ಯಾರು ಭಯೋತ್ಪಾದನೆಗೆ ಇದು ಮಾಡ್ತಾ ಇದ್ದಾರೋ ಅದಕ್ಕೆ ಒಂದು ಕೊಂಡಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ವ್ಯಕ್ತ ಆಗ್ತಾ ಇರತಕ್ಕಂಥ ಒಂದು ಪ್ರಬಲವಾದ ಅನುಮಾನ ಏನು ಅಂತ ಹೇಳಿದ್ರೆ, ಲಷ್ಕರ್ ಎ ತೊಯ್ಬಾ ಇತ್ತಲ್ಲ, ಅದರ ಅಂಗಸಂಸ್ಥೆ ಒಂದು ಸ್ವತಂತ್ರವಾಗಿ ಭಾರತದಲ್ಲಿ ಕೆಲಸ ಮಾಡಬೇಕು ಅಂತ ದ ರೆಸಿಸ್ಟೆಂಟ್ ಫ್ರಂಟ್ ಅಂತ ಇದೆಯಲ್ಲ ಜಮ್ಮು ಕಾಶ್ಮೀರದಲ್ಲಿ, ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನೋದು ಅದರ ಅಂಗಸಂಸ್ಥೆಗಳಾಗಿ, ಅಂದರೆ ಇವತ್ತು ಭಾರತದ ಒಳಗಡೆನೇ ಭಯೋತ್ಪಾದಕ ಸಂಘಟನೆಗಳನ್ನು ಸ್ವತಂತ್ರವಾಗಿ ಹುಟ್ಟಾಕಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ದೇಶದ ಸುತ್ತಲೂ ಇರುವಂಥ ಎಲ್ಲ ಪ್ರದೇಶಗಳಲ್ಲೂ ಕೂಡ ಇವತ್ತು ಎಲ್ಲ ಸರ್ಕಾರಗಳನ್ನು ಅಸ್ಥಿರ ಮಾಡಿ ಅಲ್ಲಿ ಒಂದು ಬೇರೆ ದೇಶದ ಅಣತಿಯ ಮೇಲೆ ನಡೆಯುವಂಥ ಸರ್ಕಾರಗಳನ್ನು ರೂಪಿಸುವಂಥ ಪ್ರಯತ್ನ ನಡೀತಾ ಇರುವಾಗ ಈ ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರು ಯಾವ ಒಂದು ವಿಶ್ವಾಸವನ್ನು ಇಟ್ಕೊಂಡು ವಿಕೃತ ಆನಂದವನ್ನು ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲೂ ಕೂಡ ಯಾವಾಗ ಹಿಂಗೆ ಪ್ರಧಾನಮಂತ್ರಿಗಳ ನಿವಾಸದ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಹೇಳುವಂಥ ಮಾನಸಿಕತೆ ಇದೆಯಲ್ಲ ನಿಮ್ಮದು, ಇಂಥ ನಿಮ್ಮ ಮಾನಸಿಕತೆ ಇರೋರನ್ನ ನಾವು ಹೆಂಗ್ರಿ ಜನನಾಯಕರು ಅಂತ ಕರಿಬೇಕು. ಅಷ್ಟೇ ಅಲ್ದಿರ ಇವತ್ತು ಯಾವುದೇ ಒಬ್ಬ ಹಿಂದುತ್ವವಾದಿ ಆಗಿರ್ಬೋದು, ಯಾವುದೇ ಒಬ್ಬ ಭಾಜಪದ ನಾಯಕ ಆಗಿರ್ಬೋದು, ಅವ್ರು ಯಾವುದನ್ನ ಜಿಲ್ಲೆಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಯಾವುದನ್ನ ಸಭೆಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಇವರು ದ್ವೇಷ ಭಾಷಣವನ್ನು ಮಾಡ್ತಾರೆ ಅಂತ ಕೇಸ್ಗಳು ಹಾಕೋದಿರ್ಬೋದು, ಆ ಜಿಲ್ಲೆಗೆ ನಿರ್ಬಂಧ ಹಾಕೋದಿರ್ಬೋದು. ಪ್ರಮೋದ್ ಮುತಾಲಿಕ್ ಅವ್ರು ಇರ್ಬೋದು, ಯತ್ನಾಳ್ ಇರ್ಬೋದು, ಸಿ ಟಿ ರವಿ ಅವ್ರು ಇರ್ಬೋದು, ಪುನೀತ್ ಕೆರೆಹಳ್ಳಿ ಇರ್ಬೋದು, ಸೂಲಿಬೆಲೆ ಚಕ್ರವರ್ತಿ ಇರ್ಬೋದು, ಶರಣ್ ಪೆಂಪವೇಲ್ ಇರ್ಬೋದು, ಇಂಥ ನಾಯಕರು ಅಲ್ಲೋಗಬಾರ್ದು ಇಲ್ಲೋಗಬಾರ್ದು ಅಂತ ಹೇಳ್ಬಿಟ್ಟು ಪೂರ್ವಭಾವಿಯಾಗಿ ಬಂಧನ ಮಾಡೋವಂಥ ಹೇಡಿ ಕೆಲಸಕ್ಕೆ ಕೈ ಹಾಕುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಇದೆಯಾ ತಾಲಿಬಾನಿ ಸರ್ಕಾರ ಇದೆಯಾ ಅನ್ನೋಂಥ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ನಮಗೆ. ಹಾಗಾಗಿನೇ ಸಿದ್ದರಾಮಯ್ಯನವರೇ ತಿಳ್ಕೊಳ್ಳಿ, ಅಧಿಕಾರ 5 ವರ್ಷಕ್ಕೆ ಮಾತ್ರ ಸೀಮಿತ. ಆದರೆ ನೀವು ಜನಿಸಿದಂಥ ಈ ತಾಯ್ನಾಡು, ನೀವು ಜನಿಸಿದಂಥ ಈ ಧರ್ಮ ಮಾತ್ರ ನಿಮ್ಮೊಂದಿಗೆ ಬರ್ತಕ್ಕಂಥದ್ದು. ನಮ್ಮ ಪ್ರಾಣ ಹೋದ್ಮೇಲೂ ಕೂಡ ನಮ್ಮ ಜೊತೆಯಲ್ಲಿ ಬರ್ತಕ್ಕಂಥದ್ದು ಹಿಂದೂ ಧರ್ಮ ಅಂತ ಹೇಳ್ತಕ್ಕಂಥದ್ದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನೀವು ಕೇವಲ ನಿಮ್ಮ ಬ್ರದರ್ಸ್ಗಳಿಗೆ ಮಾತ್ರ ನೀವು ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಆಗಿಲ್ಲ, ಕಾಂಗ್ರೆಸ್ ಪಾರ್ಟಿಯನ್ನು ಆಯ್ಕೆ ಮಾಡಿರೋದ್ರಲ್ಲಿ ಹಿಂದೂಗಳ ಪಾತ್ರವೂ ಕೂಡ ಇದೆ ಅನ್ನೋದನ್ನು ಕನಸು ಮನಸ್ಸಿನಲ್ಲೂ ನೆನಪಿಟ್ಕೊಬೇಕು. ಹಿಂದೂಗಳನ್ನೆಲ್ಲೂ ನೀವು ಹಣ್ಣುಗಾಯಿ ನೀರ್ಗಾಯಿ ಮಾಡಲಿಕ್ಕೆ ಬಂದರೆ ಹಿಂದೂ ಸಮಾಜ ಮೊದಲಿನಂತೆ ಇಲ್ಲ. ಇವತ್ತು ಹಿಂದೂ ಸಮಾಜದ ಮಾನಸಿಕತೆ ಜಾಗೃತವಾಗಿದೆ. ಹಾಗಾಗಿನೇ ವಿರಾಟ್ ಶಕ್ತಿ ಮದ್ದೂರಿನಲ್ಲಿ ಪ್ರತ್ಯಕ್ಷ ಆಗಿದ್ದು. 70,000ಕ್ಕೂ ಮಿಗಿಲಾದ ಹಿಂದೂಗಳು ಇವತ್ತು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀವಿ. ಮೊಟ್ಟ ಮೊದಲನೆಯದಾಗಿ ಈ ಕರ್ನಾಟಕದ ರಾಜ್ಯ ಸರ್ಕಾರ ನೆನಪಿನಲ್ಲಿ ಇಟ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಎಲ್ಲಿ ಹಿಂದೂ ಉತ್ಸವಗಳು ನಡೆಯುತ್ತೋ ಅಲ್ಲಿ ಮೊಟ್ಟ ಮೊದಲನೆಯದಾಗಿ ಆ ದಾರಿಯಲ್ಲಿರ್ತಕ್ಕಂತಹ ಯಾವುದೇ ಮಸೀದಿ ಇರಲಿ, ಅಲ್ಲಿ ಕಲ್ಲುಗಳಿದಾವೋ ಇಲ್ಲ ಅನ್ನೋದು ತಪಾಸಣೆ ಆಗಬೇಕು. ಬೇಕಾಬಿಟ್ಟಿಯಾಗಿ ಶಾಂತಿ ಸಭೆಗಳನ್ನು ಮಾಡಿಬಿಟ್ಟು ನೀವು ಹೆಂಗೆ ಬೇಕೋ ಹಂಗೆ ಮೆರವಣಿಗೆಗಳು ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ನಮ್ಮ ಆಚಾರ ವಿಚಾರ, ನಮ್ಮ ಉತ್ಸವಗಳಿಗೆ ಮೆರುಗನ್ನು ತುಂಬತಕ್ಕಂಥದ್ದೇ ನಮ್ಮ ಒಂದು ಇದಿರ್ತಕ್ಕಂಥದ್ದು, ಸಂಪ್ರದಾಯ ಇರ್ತಕ್ಕಂಥದ್ದು. ಹಾಗಾಗಿ ಆ ಉತ್ಸವಗಳನ್ನು ಕಾಪಾಡ್ತಕ್ಕಂಥದ್ದು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಮಹತ್ತರವಾದ ಜವಾಬ್ದಾರಿ. ಪೊಲೀಸರಾಗಿ ಕೆಲಸ ಮಾಡ್ತಾರೆ, ಆದರೆ ಅದನ್ನು ಪೊಲೀಸ್ ಇಲಾಖೆಯ ಮೇಲೆ ಅಧಿಕಾರದ ನಿಯಂತ್ರಣ ಹೊಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಈ ಕೆಲಸವನ್ನು ಮಾಡೋಕ್ಕೆ ಬಿಡಲ್ಲ. 22 ಜನರ ಬಂಧನ ಆಗಿದೆ. ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಅಂದರೆ ಯಾಕೆ ಈ ಕಲ್ಲು ತೂರಾಟ ಆಯಿತು ಅಂತ ಪ್ರತಿಭಟನೆ ಮಾಡಿದಂತಹ 500 ಜನ ಅಮಾಯಕರ ಹಿಂದೂಗಳ ಮೇಲೆ ನೀವು ಇವತ್ತು FIR ಅನ್ನು ಹಾಕ್ತೀರಾ ಅಂತ ಹೇಳಿದ್ರೆ, ನಿಮ್ಮಲ್ಲೇನಾದರೂ ನೈತಿಕತೆ ಉಳಿದಿದೆಯಾ ಅಂತ ಒಂದು ತುತ್ತು ಅನ್ನನ ಬಾಯಕ್ಕೆ ಇಕ್ಕೊಳಕ್ಕೆ ಮುಂಚೆ ಯೋಚನೆ ಮಾಡಿರಿ ಸಿದ್ದರಾಮಯ್ಯನವರೇ. ಯಾಕೆಂದರೆ ಈ ಅನ್ನವನ್ನು ಕೊಟ್ಟಿದ್ದು ಕೂಡ ಇದೇ ಭಾರತ ಮಾತೆ. ಹಾಗಾಗಿ ನಾನು ತುಂಬ ಮನನೊಂದು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಯಾವತ್ತೂ ಕೂಡ ಯಾರ ಮೇಲೂ ಆಕ್ರೋಶ ಭರಿತನಾಗಿ ಮಾತಾಡೋದಿಲ್ಲ. ಆದರೆ ಇವತ್ತು ಈ ಹಲವಾರು ತಿಂಗಳುಗಳಿಂದ ನಡೆದಂಥ ಘಟನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ಈ ಮುಖಾಂತರ ನಾನು ನನ್ನ ನೋವನ್ನು ಅಳಲನ್ನು ನಿಮ್ಮ ಹತ್ರ ತೋಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಕಾಂಗ್ರೆಸ್ಸಿಗರೇ ದಯವಿಟ್ಟು ತಿಳ್ಕೊಳ್ಳಿ, ದೇಶ ಇದ್ರೇ ನೀವು ರಾಜಕಾರಣ ಮಾಡೋಕ್ಕಾಗೋದು. ಅದರೊಳಗಾಗೂ ಹಿಂದೂಗಳು ಓಟ್ ಹಾಕಿದ್ರೆ ನೀವು ಅಧಿಕಾರಕ್ಕೆ ಬರೋದು. ಕೇವಲ ನಿಮ್ಮ ಬ್ರದರ್ಸ್ಗಳು ಹಾಕಿದ್ರೆ ಮಾತ್ರ ನೀವು ಅಧಿಕಾರದಲ್ಲಿ ಬಂದು ಪ್ರತಿಷ್ಠಾಪನೆ ಆಗೋಕ್ಕಾಗಲ್ಲ. ಹಾಗಾಗಿ ಹಿಂದೂಗಳಿಗೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿರಿ. ಅವ್ರನ್ನ ಜಾತಿ ಮತ ಹಿಂದುಳಿದ ದಲಿತ ಅಂತ ಹೊಡೆದಾಕೋಂಥ ಕೆಲಸಗಳಿಗೆ ಕೈ ಹಾಕ್ಬೇಡಿ. ನಿಮಗೆ ದೊರಕಿರುವಂಥ ಒಂದು ಸುವರ್ಣ ಅವಕಾಶದಲ್ಲಿ ಹಿಂದೂ ಧರ್ಮಕ್ಕಾಗಲಿ ರಾಜ್ಯಕ್ಕಾಗಲಿ ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟೋಗ್ರಿ. ಹಾಗಾಗಿ ನಿಮ್ಮ ಒಂದು ಓಲೈಕೆ ರಾಜಕಾರಣ ಇಲ್ಲೇ ಮುರಿದು ಬಿದ್ದೋಗಲಿ. ನಿಲ್ಲಿಸಬೇಕು ನೀವು ಇದನ್ನು. ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜನಗಳು ನಿಮಗೆ ತಕ್ಕನಾದಂಥ ಪಾಠವನ್ನು ಮಾಡ್ತಾರೆ, ತಕ್ಕನಾದಂಥ ಶಾಸ್ತಿಯನ್ನು ಮಾಡ್ತಾರೆ ಅಂತ ಹೇಳೋದ್ರ ಮುಖಾಂತರ ಹಿಂದೂಗಳೇ ಎಚ್ಚರ. ದ್ವೇಷ ಭಾಷಣ ಮಾಡುವಂತಹ
ಕೇಸ್ಗಳನ್ನು ಹಾಕಿ ಹಿಂದೂ ನಾಯಕರನ್ನು ಬಂಧಿಸುವಂತಹ ಷಡ್ಯಂತ್ರಕ್ಕೆ ಮುಂದಿನ ಚುನಾವಣೆಗಳಲ್ಲಿ ನೀವೇ ಎಲ್ಲರೂ ಉತ್ತರವನ್ನು ಕೊಡಿ ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.